ಹಾರ್ಟ್ ಅಟ್ಯಾಕ್ ಆಗಿತ್ತು ಸರ್. ಹೌದಾ? ಹಾಂ ಹಾಂ. ಮನೆ ಎಲ್ಲಿ, ಮನೆಯಲ್ಲೇ ಆಗಿದ್ದ ಅಥವಾ ಹಾಸ್ಪಿಟ್ಲ್ ಎಲ್ಲ? ಇಲ್ಲ ಸರ್, ಶೂಟಿಂಗ್ ಬಂದಿದ್ರು ಉಡುಪಿಗೆ. ಹಾಂ. ಎಲ್ಲ ಶೂಟಿಂಗ್ ಮುಗಿಸ್ಕೊಂಡು ನೈಟ್ ರೆಸ್ಟ್ ಮಾಡ್ತಾ ಇದಾರೆ ರೂಮ್ ಅಲ್ಲಿ, ಅವಾಗಾಗಿದೆ ಸರ್. ನಿನ್ನೆ ನೈಟ್ ಆಗಿತ್ತಾ ಸರ್? ನಿನ್ನೆ ನೈಟ್ ಆಗಿತ್ತು, ಹಾಸ್ಪಿಟಲ್ ಕರ್ಕೊಂಡ್ ಬಂದಿದ್ವಿ. ಸೊ ಟ್ರೈ ಮಾಡಿದ್ವಿ, ಆಗ್ಲಿಲ್ಲ. ಯಾವ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಆಗಿತ್ತು ಸರ್? ಒಂದೇ ನಿಮಿಷ ಸರ್, ಕೇಳ್ತೀನಿ. ಹಾಂ. ಹಲೋ ಸರ್, ಅದೇ ಏಜ್ ಎಷ್ಟಾಗಿತ್ತು, ಯಾವ ಶೂಟಿಂಗ್ ಟೈಮಲ್ಲಿ ಆಗಿತ್ತು ಅಂತ ಏನೋ ಮಾಹಿತಿ ಸಿಗ್ಬೋದಾ? ಸರ್ ಶೂಟಿಂಗ್ ಮೂವಿ ನೇಮ್ ಗೊತ್ತಿಲ್ಲ ಸರ್. ಗೊತ್ತಿಲ್ಲ, ಮೂವಿ ಗೊತ್ತಿಲ್ಲ ಅಂದ್ರೆ ಇನ್ನೂ ಇಟ್ಟಿಲ್ಲ ಹೊಸ ಮೂವಿ. ಶೈನ್ ಶೆಟ್ಟಿ ಅವರು ನಾಯಕನಾಗಿ ನಟಿಸ್ತಾ ಇದ್ರು. ಓಕೆ. ಬಿಗ್ ಬಾಸ್ ಅವ್ರ ಜೊತೆಗೆ ಇದ್ರಲ್ಲ ಶೈನ್ ಶೆಟ್ಟಿ ಅಂತ, ಗೊತ್ತು ಗೊತ್ತು. ಅವರೇ ಹೀರೋ ಆಗಿ ಮಾಡ್ತಾ ಇದ್ರು. ಸುಮಾರು ಒಂದ್ 2 ದಿವಸ ಶೂಟಿಂಗ್ ಮಾಡಿದ್ರು. ನಿನ್ನೆ ಇವತ್ತು ಥರ್ಡ್ ಡೇ, ನಿನ್ನೆ ಅವರು ಹಿಂಗಾಗಿರೋದಕ್ಕೆ ಪಾಪ ಅವರೇ ಶೈನ್ ಶೆಟ್ಟಿ ಅವರೇ ಎಲ್ಲ ಮುಂದಾಳಕ್ಕೆ ವಹಿಸಿ ಕರ್ಕೊಂಡ್ಬಂದು, ನಾವೇ ಅಲ್ಲಿರೋದು ಉತ್ತರ ಕರ್ನಾಟಕ ಬಿಜಾಪುರಲ್ಲಿ. ಹಾಂ ಹಾಂ, ಗೊತ್ತಾಯ್ತು ಗೊತ್ತಾಯ್ತು. ಸೊ ಮಾರ್ನಿಂಗ್ ಬಂದ್ವಿ, ಇಷ್ಟೊತ್ತನ ನೋಡಿದ್ವಿ, ಏನು ಕೆಲಸ ಆಗಿಲ್ಲ. ಸರ್, ತಾವು ಅವ್ರ ಮನೆಯವ್ರು ಮಾತಾಡ್ತಾರೆ? ಮಗ ಸರ್. ಅದೇ ಅದೇ, ಗೊತ್ತಾಯ್ತು ಗೊತ್ತಾಯ್ತು. ಅಂದ್ರೆ ಏಜ್ ಎಷ್ಟಾಗಿತ್ತು ಸರ್? ಬೇರೆ ಏನಾದ್ರು ಸಮಸ್ಯೆ ಇತ್ತಾ? ಅದೇ ಬೇರೆ ಏನಿಲ್ಲ ಸರ್, ಓನ್ಲಿ ಹಾರ್ಟ್ ಅಟ್ಯಾಕ್. ಲಾಸ್ಟ್ ಟೈಮ್ ಒಂದ್ಸಲ ಆಗಿತ್ತು, ಜಯದೇವ್ ಬೆಂಗಳೂರಲ್ಲಿ ತೋರಿಸಿದ್ವಿ, ಸ್ಟಂಟ್ನು ಹಾಕಿದ್ವಿ. ಮತ್ತೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗಿದೆ, ಏನು ಗೊತ್ತಿಲ್ಲ. ಓಕೆ. ಎಲ್ಲಿ ಅಂತ್ಯಕ್ರಿಯೆ ಮಾಡೋ ಸಾಧ್ಯತೆಗಳಿದೆ ಸರ್? ಚಿಕ್ಕಸಿಂದಗಿ, ಬಿಜಾಪುರ ಜಿಲ್ಲಾ. ಅಲ್ಲೇ ಮಾಡುವಂತ ಸಾಧ್ಯತೆ ಇದೆಯಾ? ಹ್ಞೂ ಸರ್. ಹಾಂ ಹಾಂ. ಇವತ್ತು ತಗೊಂಡು ಹೋಗ್ತಾ ಇದ್ದೀರಾ ಸರ್?